ವಿಕೆಎಸ್ ಕೆಂಪರಾಜು ಸಾರ್ವಜನಿಕರ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ. ವಾಜರಹಳ್ಳಿ ಗ್ರಾಮಸ್ಥರಾದ ಭಾಗ್ಯಮ್ಮ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರಶಿನಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಜರಹಳ್ಳಿಯಲ್ಲಿ ಮತ್ತು ನೆಲಮಂಗಲ ತಾಲೂಕಿನಾದ್ಯಂತ ವಿದ್ಯಾರ್ಥಿ ಮಿತ್ರರಾಗಿ ಬಡವರ ಪಾಲಿಗೆ ಆಶಾ ಕಿರಣವಾಗಿ ಸಮಾಜ ಸೇವೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಭಿಮಾನಿ ದೇವರ ಹುಟ್ಟುಹಬ್ಬದ ಆಚರಣೆ ಮಾಡಲು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ವಿಕೆಎಸ್ ಕೆಂಪರಾಜು ಅವರಿಗೆ ಅಭಿಮಾನಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಾಜರಹಳ್ಳಿ ಗ್ರಾಮಸ್ಥರಾದ ಭಾಗ್ಯಮ್ಮ ಕೆಂಪರಾಜ್ ಅವರಿಗೆ ದೇವರು ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ. ಅವರು ಸದಾಕಾಲ ಸಾರ್ವಜನಿಕರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕೆಂಪರಾಜು ಅವರು ವಿದೇಶಿ ಪ್ರವಾಸದಲ್ಲಿದ್ದರೂ ಅವರಿಗೆ ಗೊತ್ತಿಲ್ಲ ಈ ರೀತಿ ನಾವು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಂದು. ವಿದೇಶದಿಂದ ಮನೆಗೆ ಬಂದಾಗ ಅವರಿಗೆ ಆಶ್ಚರ್ಯವಾಯಿತು. ನಾವು ಅವರಿಗೆ ಸರ್ಪ್ರೈಸ್ ನೀಡಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹುಟ್ಟುಹಬ್ಬದ ದಿನ ಇವತ್ತು ಫಾರಿನಿಂದ ಬಂದಿದ್ದಾರೆ. ಒಂದು ವೀಕ್ ಆಗಿ ಹೋಗಿ ಮತ್ತೆ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತೆ ನಮ್ಮ ಸುತ್ತಮುತ್ತ ಊರು ಸುತ್ತಮುತ್ತ ಏನೇನು ಕೆಲಸ ಕಾರ್ಯಗಳಿದೆ, ನೀರ್ದಾಗಿರ್ಬೋದು ಮತ್ತೆ ರಸ್ತೆ ಆಗಿರ್ಬೋದು. ನಮ್ಮ ಮೇಯ್ನು ರಸ್ತೆ ಬೇಕು. ನಾವು MLA ಸಾಹೇಬ್ರದಲ್ಲೂ ಇವರದಲ್ಲಷ್ಟೇ ಅದೇ ಡೈಲಿ ಹೊಡೆದಾಡ್ತೀವಿ. ನಿಮಗೆ ರಸ್ತೆ ಮಾಡ್ಸಕ್ಕೆ ಅಷ್ಟೇ ಇರ್ಬೇಕು ಫಸ್ಟ್ ಅಂತ. ಅದನ್ನ ಮಾಡ್ಕೊಡ್ಬೇಕಂತ ನಾವು ಅವ್ರಿಗೆ ದೇವ್ರ ಆರೋಗ್ಯ ಕೊಟ್ಟು ಕಾಪಾಡಿ. 50 ವರ್ಷ ನನ್ನ ತಮ್ಮ ಕೆಂಪರಾಜು 50 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಆಯುಷು ಆರೋಗ್ಯ ಸೌಭಾಗ್ಯ ಸಹ ಕೊಟ್ಟು ಅವನಿಗೆ ಕಾಪಾಡ್ಲಿ. ಈಗ ನಿನ್ನೆ ಒಂದ್ ವಾರದಿಂದ ಟ್ರಿಪ್ ಹೋಗಿದ್ವಿ. ಇವಾಗ ಎಷ್ಟು 2 ಗಂಟೆಗೆ ಬಂದ. ಅವನಿಗೆ ಗೊತ್ತಿಲ್ಲ ಇಲ್ಲಿ ಏನೇನ್ ಮಾಡಿದಾರೆ ಎಲ್ಲ. ತುಂಬಾ ಖುಷಿ ಆಯ್ತು ನಮ್ಗೆ. ಇಲ್ಲಿ ಬಂದ್ ಎಲ್ಲ ಮಾಡ್ತಾ ಇದಾರಲ್ವ, ಅರೇಂಜ್ ಮಾಡಿದ್ರು. ಅವ್ನ್ ಬಂದ ಖುಷಿ ಆಯ್ತು. ಎಲ್ಲಾರು ಫ್ರೆಂಡ್ಗಳೆಲ್ಲ ಬಂದ್ರು, ವಿಶ್ ಮಾಡಿದ್ರು. ಅವ್ನ್ ದೇವ್ರು ಇನ್ನ ಆಯುಷ್ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಮಾಡ್ಲಿ. ಇಲ್ಲಿ ವಿಲೇಜ್ ಅಲ್ಲಿ ಎಲ್ಲಾರು ಸಹ ವಯಸ್ಸಾದವ್ರನ್ನ ಚೆನ್ನಾಗಿ ನೋಡ್ಲಿ ಮಾಡ್ಲಿ ಅನ್ಬಿಟ್ಟು ನೀರಿನ ಬಗ್ಗೆ ಆಗ್ಲಿ ಮತ್ತೆ ರಸ್ತೆ ಬಗ್ಗೆ ಆಗ್ಲಿ ವಯಸ್ಸಾದವ್ರಿಗೆ ಅವ್ರಿಗೆ ಹಣಕಾಸಿನ ತೊಂದರೆ ಇದ್ರೆ ಅವ್ರಿಗೆ ಟೆನ್ಷನ್ ಬರಲ್ಲ. ಅದನ್ ಬಗ್ಗೆ ಮಕ್ಳಿಗೆ ಅನಾರೋಗ್ಯ ಇದ್ರೆ ರಸ್ತೆಯಲ್ಲಿ ಎಷ್ಟೋ ಜನ ನೋಡ್ಕೊಳ್ಳೋಂಥದ್ದು ಏನೇನೋ ಇರುತ್ತೆ. ಅವ್ರಿಗೆ ಅದನ್ನ ಕೊಟ್ಟು ಬುದ್ಧಿ ಕೊಟ್ಟು ಜ್ಞಾನ ಕೊಟ್ಟು ಅವ್ನಿಗೆ ಕಾಪಾಡ್ಲಿ. ನಮ್ಮ ತಂದೆ ತಾಯಿ ಆಶೀರ್ವಾದ ಅವ್ನ ಮೇಲೆ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಶಿನಗುಂಟೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ವಿಕೆಎಸ್ ಕೆಂಪರಾಜು, ನನಗೆ ಮನೆಗೆ ಬಂದಾಗ ತುಂಬಾ ಆಶ್ಚರ್ಯವಾಯಿತು. ಏಕೆಂದರೆ ನಾನು ವಿದೇಶಿ ಪ್ರವಾಸದಲ್ಲಿದ್ದೆ. ವಾಪಸ್ ಮನೆಗೆ ಬಂದು ನೋಡಿದಾಗ ಅಭಿಮಾನಿಗಳು ತುಂಬಾ ಅದ್ಧೂರಿಯಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ತಯಾರಿ ಮಾಡಿಕೊಂಡಿದ್ದರು. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಮತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ ಅಭಿಮಾನಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು 50ನೇ ಹುಟ್ಟುಹಬ್ಬ. ನನ್ನ ಅಭಿಮಾನಿಗಳು ಮತ್ತೆ ನನ್ನ ಸಂಬಂಧಿಕರು, ನಾನು ವಿದೇಶ ಪ್ರವಾಸೋಗಿದ್ದೆ. ನನಗೆ ಗೊತ್ತಿಲ್ಲ, ಆದ್ರೆ ಈ ತರ ವಿಜೃಂಭಣೆಯಿಂದ ಮಾಡಿದರೆ ಅವ್ರು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ 15ಕ್ಕೆ ನಮ್ಮ ಮಕ್ಕಳಿಗೆ, ನಮ್ಗೆ ಸರ್ಕಾರಿ ಶಾಲೆಗಳಿಗೆ ನಾನು ಪ್ರತಿ ವರ್ಷ ಏನು ಅವ್ರಿಗೆ ನೋಟ್ ಬುಕ್ ಆಗಿರ್ಬೋದು ಮತ್ತೆ ಇದು ಬಟ್ಟೆಗಳು ಆಗಿರ್ಬೋದು ಅದನ್ನ ಕೂಡ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ. ನಾನು ಹುಟ್ಟುಹಬ್ಬದಕ್ಕೆ ನಾನು ವಿದೇಶ ಪ್ರದೇಶದಿಂದ ಮಧ್ಯಾಹ್ನ 2 ಗಂಟೆಗೆ ಬಂದೆ. ಆದ್ರಿಂದ ನಮ್ಮ ಎಲ್ಲ ಅಭಿಮಾನಿಗಳು, ನನ್ನ ಸಂಬಂಧಿಕರು, ನನ್ನ ಸ್ನೇಹಿತರು ಎಲ್ಲ ಇವತ್ತು ನನ್ನ ಮನೆ ಮುಂದೆ ಅರೇಂಜ್ಮೆಂಟ್ ಮಾಡಿದ್ರು. ನನಗೆ ಬಹಳ ಖುಷಿ ಆಯ್ತು. ಏನಪ್ಪ ನಾನು ಬಂದು ಇಲ್ಲರೂ ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಬಂದು ನೋಡಿದೆ. ನನಗೆ ಒಂಥರ ಭ್ರಮೆ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಅವ್ರಿಗೆಲ್ಲ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾಳೆ 20 ವರ್ಷ ಆಯ್ತು. ನಾನು 3 ಬಾರಿ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ಫಸ್ಟ್ ಮುಂದೆ ಪಂಚಾಯತಿಗೂ ನಾನು ಸೇವೆ ಸಲ್ಲಿಸಿದ್ದೆ. ನಮ್ಮ ವಾಜಲಿ ಪಂಚಾಯತಿಗೂ ಸೇವೆ ಸಲ್ಲಿಸಿದ್ದೀನಿ. ನಾನು ನಿರಂತರವಾಗಿ ನಾನು ಸೇವೆ ಸಲ್ತೀನಿ. ನನ್ನ ರಾಜಕೀಯನ ನಮ್ಮ ರಾಜಕೀಯ ಗುರುಗಳು BMA ಕೃಷ್ಣಣ್ಣ ಅವರು ನಮ್ಮ ಗುರುಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನು ಹಿಂದೆ ಶ್ರೀನಿವಾಸ ಮೂರ್ತಿ ಅವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸಾಕಷ್ಟು 2 ಬಾರಿ ಅವರ ಹತ್ರ ಜೊತೆಗಿದ್ದೆ ನಾನು. ಕೆಲಸ ಅವರು ಸ್ವಲ್ಪ ಹಿನ್ನಡೆ ಇತ್ತು. ಈಗ ಶ್ರೀನಿವಾಸ್ ಅವರು ಸರ್ಕಾರ ಐತೆ, ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ತಮಗೆ ಗೊತ್ತಿದೆ ಈಗ ನೆಲಮಂಗಲ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ. ಹಂಗಾಗಿ ನಾವು ಅಭಿವೃದ್ಧಿ ಕಡೆ ನೋಡ್ಬೇಕೆ ಹೊರತು ನಮ್ಮ ತಾಲೂಕು ಅಭಿವೃದ್ಧಿ ಬೇಕಲ್ವಾ. ನಮ್ಮ ಗ್ರಾಮ ಒಂದೇ ಅಲ್ಲ, ಇಡೀ ತಾಲೂಕು ಅಭಿವೃದ್ಧಿ ಆಗ್ಬೇಕು. ಹಂಗಾಗಿ ಅಭಿವೃದ್ಧಿ ಕಡೆ ನಾವು ಯಾವತ್ತೂ
ಪರ ಇರ್ತೀವಿ. ನಿಮ್ಗೆ ಫ್ಯಾನ್ ಫಾಲೋವರ್ಸ್ ನಿಮ್ಗೆ ಗೊತ್ತಿದೆ ಈಗ ಹೆಂಗೆ ಕೆಲಸ ನಡೀತಾ ಇದೆ ನೆನ್ಮಂಗ್ಲ ತಾಲೂಕಲ್ಲಿ. ಈಗ ಎಲ್ಲಾ ರೀತಿ ಈಗ ನಿಮಗೆ ಗೊತ್ತು 300 ಕೋಟಿ ವಿದ್ಯುತ್ ನಮ್ಮ ನೆನ್ಮಂಗ್ಲಕ್ಕೆ ತಂದ್ರು, ಕೆಲಸ ನಡೀತಾ ಇದೆ. ಈಗ NH ದಿನ್ಮಂಗ್ಲಿಂದ ನೆನ್ಮಂಗ್ಲವರೆಗೆ 9 ಕೋಟಿ ಕೆಲಸ ಮಾಡಿದ್ದಾರೆ. ಈಗೆಲ್ಲ ಕೆಲಸ ಪೂರ್ಣಗೊಂಡಿದೆ. ಮತ್ತೆ ಅಲ್ಲಿಂದ ಬಸವನಹಳ್ಳಿ ರಸ್ತೆ ಅದು 4 ಪಥ ರಸ್ತೆ ಮಾಡಿದ್ದಾರೆ ಶಾಸಕರು. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಶಾಸಕರು ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ, ನಮ್ಮ ನೆನ್ಮಂಗ್ಲ ತಾಲೂಕಿಗೆ ಅವರು ಇನ್ನೂ ಅಭಿವೃದ್ಧಿ ಕೆಲಸಕ್ಕೆ ತರಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಂಗೆ ಮುಂದಿನ ದಿನಗಳಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು CM ಆದ್ರೆ ನಮಗೆ ನೆನ್ಮಂಗ್ಲಕ್ಕೆ ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.